ಜನ ಕುಂಕುಮ ಕರೆಕ್ಟ್ ಅದ. ಅರಿಶಿನ ಮಣ್ಣು ಒಂದೊಂದೇ ಹಾಕಿ ತೋರಿಸು. ಕರಗೋ ವಸ್ತುಗಳು ಹಾಕೇ ಹೋಗಲ್ಲ. ಸ್ವಲ್ಪ ಒಂದೊಂದೇ ಹಾಕಿ ಕರಗಿಸಪ್ಪ. ಇದು ಕರಗುತ್ತಾ ಕರಗಲ್ವಾ ಕುಂಕುಮ? ಹಾಕಿದ್ದು ಎದ್ರಕೋಬೇಡ, ಹೇಳು ಜೋರಾಗಿ. ಇದು ಒಂದೊಂದೇ ಹಾಕಿ ಮಿಕ್ಸ್ ಮಾಡು. ಈ ಕೈಯಲ್ಲಿ ಇಟ್ಕೋ. ಒಂದೊಂದೇ ಹಾಕಿ ಮಿಕ್ಸ್ ಮಾಡು. ನಿಧಾನ ನಿಧಾನ. ಇವು ಚೆನ್ನಾಗಿದೆ. ಸೈನ್ಸ್ ಲ್ಯಾಬಲ್ಲೆಲ್ಲ ಫಂಕ್ಷನ್ ಕರಗೋ ವಸ್ತು ಇದು ಕರಗಲಿಲ್ಲ ವಸ್ತು ಗೋಲಿ ಪ್ಲಾಸ್ಟಿಕ್ ಚೌಕಳಿಗಳು ಚೌಕಳಿಗಳು ಕಲ್ಲು. ಓದುತ್ತಿದ್ದೇವೆ. ನಾವು ಮಾಡುತ್ತಿರುವ ಪ್ರಯೋಗದ ಹೆಸರು ಬಹು ಪ್ರತಿಬಿಂಬಗಳು. ಒಂದು ಸಮತಲ ದರ್ಪಣದಲ್ಲಿ ಒಂದು ವಸ್ತುವಿಗೆ ಒಂದೇ ಪ್ರತಿಬಿಂಬ ಉಂಟಾಗುತ್ತದೆ. ಒಂದಕ್ಕಿಂತ ಹೆಚ್ಚು ಸಮತಲ ದರ್ಪಣಗಳನ್ನು ಜೋಡಿಸಿದಾಗ ಬಹು ಪ್ರತಿಬಿಂಬಗಳು ಉಂಟಾಗುತ್ತವೆ. ಬಹು ಪ್ರತಿಬಿಂಬಗಳ ಸೂತ್ರ: ಪ್ರತಿಬಿಂಬಗಳ ಸಂಖ್ಯೆ = 360 ಡಿಗ್ರಿ ಡಿವೈಡೆಡ್ ಬೈ ದರ್ಪಣಗಳ ನಡುವಿನ ಕೋನ -1. ಈಗ 60 ಡಿಗ್ರಿಗೆ ಜೋಡಿಸಿದಾಗ ಈಗ ಟೀಚರ್ ಒಂದು ಡೌಟ್ ಬಂತು. ಈಗ ಇಲ್ಲಿ 30 ಡಿಗ್ರಿ ಐತಿ, ಇಲ್ಲಿ 30 ಡಿಗ್ರಿ ಐತಿ, ಹೆಂಗೆ 60 ಡಿಗ್ರಿ ಆಗತ್ತೆ ಅಂದರೆ ಹೆಂಗೆ? ಈಗ ಸೂತ್ರ ಇದು 360 ಡಿಗ್ರಿ ಡಿವೈಡೆಡ್ ಬೈ ದರ್ಪಣಗಳ ನಡುವಿನ ಕೋನ -1. 360 ಡಿವೈಡೆಡ್ ಬೈ 60 ಡಿಗ್ರಿ ಐತಿ. ಇದು 6 6 36 ಹೋದ್ರೆ 6 -1 5 ಕಾಣಿಸ್ತದವ್ರೆ. ಹಿಂಗೆ ಸೂತ್ರ ಇದು. ಅಕಸ್ಮಾತ್ ಸೀದಾ ಹಿಡಿದು ಸೀದಾ ಕಾಣ, ಸೀದಾ ಹಿಡಿದು ಈಗ ನೋಡಿ ಸರ್ ಎಷ್ಟು ಕರೆಕ್ಟ್. ಎರಡು ಕಾಣಿಸ್ತಿದೆ. ಇಲ್ಲ ಭಾಳ ಇದೆ ಮೇಡಮ್, ಹಿಂದ್ಗಡೆ ಇದೆ. 1 2 3 4 5 6 7 8 9 10 11. ಹಲೋ ಹೇಳಿ ಫಸ್ಟ್. ನಾವು ನಿನ್ನ ಹೆಸರು ಪರಿಚಯ ಮಾಡ್ಕ. ನನ್ನ ಹೆಸರು ಇದು, ನಾನು ಇಂಥ ಕ್ಲಾಸಲ್ಲಿ ಓದ್ತಾ ಇದ್ದಾನೆ. ನನ್ನ ಹೆಸರು ಚೋಟಿಕೆ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಮಾಡುತ್ತಿರುವ ಪ್ರಯೋಗದ ಶಬ್ದ ಅಂದ್ರೆ ಏನು ಹೇಳಿ? ಶಕ್ತಿಯ ಒಂದು ರೂಪವೇ ಶಬ್ದ. ಶಬ್ದ ಹೇಗೆ ಉಂಟಾಗುತ್ತೆ? ಕಣಗಳ ಕಂಪನದಿಂದ ಶಬ್ದ ಉಂಟಾಗುತ್ತದೆ. ಈ ಟೀಚರ್ ಕೈ ಕೊಡಿ. ಟೀಚರ್ ಅದನ್ನ ಕೇಳ್ತಾರೆ. ನೀವು ಮಾತಾಡ್ಬಾರ್ದೆ ಟೀಚರ್. ಯಾರು ಒಬ್ರು ಬರ್ರಿ, ಹೇಳ್ಬೇಡಿ ಅವ್ರಿಗೆ ಹೆಂಗೆ ಕೇಳತ್ತೆ ಅಂತ. ಹಾಂ, ಅದು ನೀವು ಬಟ್ ತೆಗಿರಿ ಸರ್. ಅದು ಇದು ಟಚ್ ಆಗಬಾರ್ದು. ಏನು ಹೇಳಿದ್ರೆ ಬಟ್ ಟಚ್ ಇದು ಮಾಡಬೇಡ್ರಿ. ಹಾಂ, ಈಗ ಮಾತಾಡಿ ಟೀಚರ್. ಫುಲ್ ಕವರ್ ಮಾಡ್ಕೋಬೇಕು. ಹಾಂ, ನಮಗೂ ಕೇಳಬಾರ್ದು. ಕೇಳಿಸ್ಬಾರ್ದು ಒಳಗಡೆ.